ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹಿಂದೆ ತೆರೆ ಬೀಳಬೇಕಿದ್ದ ಅಧಿವೇಶನ ಮತ್ತೆರಡು ದಿನ ವಿಸ್ತರಣೆ. ರಾಜ್ಯಸಭಾ ಚುನಾವಣಾ ಕಾರಣಕ್ಕಾಗಿ ಅಧಿವೇಶನ ಎಕ್ಸ್ಟೆಂಡ್. ಬಜೆಟ್ ಮೇಲಿನ ಚರ್ಚೆಗೆ ಸೋಮವಾರ ಸಿಎಂ ಉತ್ತರ. ಸ್ಪೀಕರ್ ಕಚೇರಿಯಲ್ಲಿ ಸಂಧಾನಕ್ಕೆ ಯತ್ನಿಸಿದ್ರೂ ವಿಫಲ. ಇವತ್ತು ಪ್ರತಿಭಟನೆಗೆ ನಿರ್ಧರಿಸಿದ ಬಿಜೆಪಿ ಪಡೆ. ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡೋಕೆ ಪ್ಲಾನ್. ಕೋಲಾರ ಕ್ಷೇತ್ರವನ್ನ ಯಾರಿಗೂ ಬಿಟ್ಕೊಡಲ್ಲ. ಈ ಬಾರಿಯೂ ನಾನೇ ಸ್ಪರ್ಧೆ ಮಾಡ್ತೇನೆ. ಮೈತ್ರಿ ಹಿನ್ನೆಲೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡ್ತಾರೆಂಬ ವದಂತಿ ಅಲ್ಲಗಳೆದ ಸಂಸದ ಮುನಿಸ್ವಾಮಿ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ನೀವೇ ಸ್ಪರ್ಧೆ ಮಾಡಿ ಅಂತ ಕುಮಾರಸ್ವಾಮಿಗೆ ಅಮಿತ್ ಶಾ ಸಲಹೆ. ಎಚ್ಡಿಕೆ ಆ ಕಾರ್ಡ್ ಕೇಳಿದ್ರೆ ತ್ರಿಕೋನ ಸ್ಪರ್ಧೆ ಪಕ್ಕಾ. ಹೊಸ ಮುಖದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಸಿದ್ಧತೆ. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್. ಚಿತ್ರದುರ್ಗದಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಕಣಕ್ಕಿಳಿಸೋಕೆ ತಯಾರಿ. ಪಕ್ಷ ಸೇರ್ಪಡೆಗೂ ಪ್ಲಾನ್. ಲೋಕ ಚುನಾವಣೆ ಹಿನ್ನೆಲೆ ಮಾಜಿ ಶಾಸಕ ಕೆ ಸುಧಾಕರ್, ಬಿಸಿ ಪಾಟೀಲ್ ಮೇಲೆ ಕಾಂಗ್ರೆಸ್ ಕಣ್ಣು. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಮುಂದೇನ್ ಮಾಡ್ತಾರೆ ಎಂಬ ಕುತೂಹಲ. ಕಾಂಗ್ರೆಸ್ಗೆ ಕರೆತರುವ ಬಗ್ಗೆ ನಾಯಕರಲ್ಲಿ ಚರ್ಚೆ. ತುಮಕೂರಿನಲ್ಲಿ ಹೆಚ್ಚಾಯಿತು ವಿ ಸೋಮಣ್ಣ ವಿರುದ್ಧ ಕೂಗು. ಜೆಸಿ ಮಾಧುಸ್ವಾಮಿ ಬಳಿಕ ಈಗ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಆಕ್ಷೇಪ. ಸುದ್ದಿಗೋಷ್ಠಿ ನಡೆಸಿ ನಾನೂ ಕೂಡ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಎಂದ ಚಂದ್ರಶೇಖರ್. ಸಂಪುಟ ಸಹೋದ್ಯೋಗಿಗಳಿಗೆ ಡಿಸಿಎಂ ಡಿಕೆಶಿ ಭೋಜನಕೂಟ ಸಂಜೆ 7:30ಕ್ಕೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಆಯೋಜನೆ. ಡಿನ್ನರ್ ಮೀಟಿಂಗ್ ಜೊತೆಗೆ ಲೋಕಸಮರ ತಯಾರಿ ಬಗ್ಗೆ ಚರ್ಚೆ. ಜಲಕ್ಷಾಮ ಹಿನ್ನೆಲೆ ದೇವರಿಗೆ ಅಭಿಷೇಕ ಮಾಡಿಸೋಣ. ಶಾಸಕ ಎಸ್ಟಿ ಸೋಮಶೇಖರ್ರಿಂದ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರ. ದೇವಸ್ಥಾನಗಳಲ್ಲಿ ನಿತ್ಯ ಅಭಿಷೇಕ ಪೂಜೆ ಮಾಡಿ ಪ್ರಾರ್ಥನೆ ನಡೆಸೋಕೆ ಆದೇಶಿಸುವಂತೆ ಮನವಿ. ಕಲಬುರಗಿಯ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇದೆಯಾ ಮತಾಂತರ. 2 ಸಿಬ್ಬಂದಿ ಇದ್ದಾನೆ. ಕ್ರೈಸ್ತ ಧರ್ಮ ಬೋಧನೆ ಆರೋಪ. ರಟಕಲ್ ಠಾಣೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರಿಂದ ದೂರು. ರಷ್ಯಾದಲ್ಲಿ ಸಿಲುಕಿರುವಂತಹ ಯುವಕರನ್ನ ವಾಪಸ್ ಕರೆಸಿಕೊಳ್ಳಿ. ಕೇಂದ್ರ ಸಚಿವ ಜೈಶಂಕರ್ಗೆ ಪತ್ರ ಬರೆದ ಮಲ್ಲಿಕಾರ್ಜುನ ಖರ್ಗೆ. ಕೂಡಲೇ ಕೇಂದ್ರ ಸರ್ಕಾರ ರಷ್ಯಾ ಜೊತೆ ಮಾತುಕತೆ ನಡೆಸಬೇಕು ಅಂತ ಒತ್ತಾಯ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಆಟೋ ಶೆಡ್. ನಾಯಂಡಹಳ್ಳಿ ಬಳಿ ಶೆಡ್ನಲ್ಲಿ 30ರಿಂದ 40 ಆಟೋಗಳು ಅಗ್ನಿಗಾಹುತಿ. ಜೀವನಾಧಾರವಾಗಿದ್ದ ಆಟೋ ಕಳ್ಕೊಂಡು ಕುಟುಂಬಸ್ಥರ ಕಣ್ಣೀರು. ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಪ್ರಿಯಕರನಿಂದ ಮೋಸ. ವಿಷದ ಬಾಟಲ್ ಹಿಡಿದು ನ್ಯಾಯಕ್ಕಾಗಿ ಪ್ರಿಯಕರನ ಮನೆಯ ಮುಂದೆ ಯುವತಿ ಧರಣಿ. ಬೆಳಗಾವಿಯ ಕಿತ್ತೂರು ಪಟ್ಟಣದಲ್ಲಿ ಕುಟುಂಬಸ್ಥರ ನಡುವೆ ಜಟಾಪಟಿ. ದೇವದುರ್ಗ ಶಾಸಕಿ ಕರಮ್ಮ ನಾಯಕ ಪುತ್ರನಿಂದ ಪೇದೆ ಮೇಲೆ ಹಲ್ಲೆ ಪ್ರಕರಣ. ಘಟನೆ ನಡೆದು 12 ದಿನವಾದರೂ ಆರೋಪಿಗಳ ಬಂಧನ ಇಲ್ಲ. ರಾಜಕೀಯ ಪ್ರಭಾವ ಬಳಸಿ ಬಚಾವಾದ್ರ ಆರೋಪಿಗಳು. 1 ಕೋಟಿ ಕೊಟ್ರೆ 25 ಕೋಟಿ ವಾಪಸ್. ಮನಿ ಡಬ್ಲಿಂಗ್ ಮಾಡ್ತೀನಿ ಅಂತ ನಂಬಿಸಿ ಜನರಿಗೆ ಮೋಸ ಮಾಡ್ತಿದ್ದ ಐನಾತಿ. ತಿಂಗಳ ಬಳಿಕ ಮಂಡ್ಯ ಪೊಲೀಸರ ಬಲೆಗೆ ಬಿದ್ದ ಆಂಧ್ರ ವಂಚಕ. ದಾವಣಗೆರೆಯಲ್ಲಿ ಬ್ಯಾಂಕ್ನಿಂದ ಹಣ ತರುವಾಗ ಹೊಂಚು ಹಾಕಿದ ದರೋಡೆ. ಮಹಿಳೆಗೆ ತುರಿಕೆ ಪೌಡರ್ ಎಸೆದ್ರು. ಬಳಿಕ ಕ್ಲಿನಿಕ್ಗೆ ಹೋಗಿದ್ದಾಗ ಬೈಕ್ ಪಂಕ್ಚರ್ ಮಾಡಿದ್ರು. ಖದೀಮರು ಹಣ ಕದ್ದೊಯ್ಯೋ ದೃಶ್ಯ ಸೆರೆ. ತಂಗಿಗಾಗಿ ಫೇಕ್ ಪೊಲೀಸ್ ಆದ ದೇವರು ಕೊಟ್ಟ ಅಣ್ಣ.
ತಂಗಿಯನ್ನ ಎಕ್ಸಾಮ್ನಲ್ಲಿ ಪಾಸ್ ಮಾಡಿಸೋಕೆ ಹೋಗಿ ಲಾಕ್ ಸಲ್ಯೂಟ್ ಮಾಡುವಾಗ ತಗ್ಗಿ ಹಾಕೊಂಡ ಯುವಕ. ವಿವಾದ ಎಬ್ಬಿಸಿದ ಅಕ್ಬರ್ ಅಂಡ್ ಸೀತಾ ಸಿಂಹದ ಜೋಡಿ. ಸಿಲಿಗುರಿ ಸಫಾರಿಯಲ್ಲಿ ಸಿಂಹಗಳ ಹೆಸರಿನ ಸಂಚಲನ. ಬಂಗಾಳ ಸರ್ಕಾರದ ವಿರುದ್ಧ ಹೈಕೋರ್ಟ್ ಕಿಡಿ. ಹೆಸರು ಬದಲಾವಣೆಗೆ ಸೂಚನೆ. ವಾರಣಾಸಿಗೆ 2 ದಿನಗಳ ಕಾಲ ಮೋದಿ ಪ್ರವಾಸ. ಯೋಗಿ ಜೊತೆ ಪ್ರಧಾನಿ ರೋಡ್ ಶೋಗೂ ಸಿದ್ಧತೆ. ಪೂರ್ವಾಂಚಲ್ನಲ್ಲಿ 13,000 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಯ ಉದ್ಘಾಟನೆ. ಇದು ವರ್ಕೌಟ್ ಸಮಯ. ದೇಹದ ಚಲನಶೀಲತೆ ಮನಸ್ಸಿನ ಮೇಲೆ ಹಿಡಿತವಿದ್ದರೆ ಎಲ್ಲವನ್ನೂ ಸಾಧಿಸಬಹುದು. ರಾಹುಲ್ ಗಾಂಧಿ ವಿರುದ್ಧ ಅಮಿತಾಬ್ ಬಚ್ಚನ್ ಬಿಗ್ ಅಟ್ಯಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.